ಕೊಪ್ಪಳ ಟೈಮ್ಸ್ಗೆ ಸ್ವಾಗತ. ನಮ್ಮ ಕೊಪ್ಪಳ ಟೈಮ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋ ನಿಮಗೆ ಬರುತ್ತದೆ. ವೀಕ್ಷಕರೇ, ಕೊಪ್ಪಳ ಟೈಮ್ಸ್ಗೆ ಸ್ವಾಗತ. ಇಂದು ಅಂತಾರಾಷ್ಟ್ರೀಯ ಕ್ರೀಡಾ ಸುದ್ದಿಯೊಂದನ್ನು ನೋಡೋಣ. ವಿಶ್ವ ಚೆಸ್ ಚಾಂಪಿಯನ್ ಆದ ಭಾರತದ ಅತಿ ಕಿರಿಯ ವಯಸ್ಸಿನ ಧಮ್ಮರಾಜು ಗುಕೇಶ್ ಈಗ ಜಾಗತಿಕ ಚೆಸ್ ರಾಜನಾಗಿ ಹೊಸ ದಾಖಲೆ ನಿರ್ಮಿಸಿದ್ದಾರೆ. 18 ವರ್ಷದ ಗ್ರ್ಯಾಂಡ್ ಮಾಸ್ಟರ್ ಡಿ ಗುಕೇಶ್ ವಿಶ್ವ ಚೆಸ್ ಚಾಂಪಿಯನ್ ಪಟ್ಟವೇರಿದ ಅತಿ ಕಿರಿಯ ಆಟಗಾರ ಮತ್ತು 2ನೇ ಭಾರತೀಯರೆಂಬ ದಾಖಲೆ ಬರೆದಿದ್ದಾರೆ. ಈ ಮೂಲಕ ವಿಶ್ವ ಚೆಸ್ ನಲ್ಲಿ ಭಾರತದ ಪ್ರಾಬಲ್ಯವನ್ನು ಮರುಸ್ಥಾಪಿಸಿದ್ದಾರೆ. ಗುಕೇಶ್ 18ನೇ ವಯಸ್ಸಿನಲ್ಲೇ 18ನೇ ವಿಶ್ವ ಚಾಂಪಿಯನ್ ಎನಿಸಿರುವುದು ಅತ್ಯಂತ ವಿಶೇಷವಾಗಿದೆ. 14ನೇ ಹಾಗೂ ಕೊನೆಯ ಸುತ್ತಿಗೂ ಮುನ್ನ ಉಭಯ ಆಟಗಾರರು ತಲಾ 6.5 ಅಂಕಗಳೊಂದಿಗೆ ಸಮಬಲ ಸಾಧಿಸಿದ್ದರು. ಕೊನೆಯ ಸುತ್ತು ಸಾಗಿದ ರೀತಿ ನೋಡಿದಾಗ ಎಲ್ಲರೂ ಈ ಸುತ್ತು ಸಹ ಡ್ರಾ ಆಗಲಿದೆ ಎಂದು ಚಾಂಪಿಯನ್ ಯಾರೆಂದು ನಿರ್ಧರಿಸಲು ಟೈ ಬ್ರೇಕರ್ ಮೊರೆ ಹೋಗಬೇಕಾಗಬಹುದು ಎನ್ನುವ ಲೆಕ್ಕಾಚಾರದಲ್ಲಿದ್ದರು. ಆದರೆ 4 ಗಂಟೆ 58 ನಡೆಗಳ ಬಳಿಕ 14ನೇ ಸುತ್ತು ಗುಕೇಶ್ ಪಾಲಾಗಿದೆ. ವಿಶ್ವ ಚಾಂಪಿಯನ್ ಪಟ್ಟಕ್ಕೇರಿದ ಭಾರತದ 2ನೇ ಹಾಗೂ ಒಟ್ಟಾರೆ 18ನೇ ಆಟಗಾರರ ಎನ್ನುವ ಹಿರಿಮೆಗೆ ಪಾತ್ರರಾದರು. ಒಟ್ಟಾರೆ 14 ಕ್ಲಾಸಿಕ್ ಪಂದ್ಯಗಳ ಮುಖಾಮುಖಿಯಲ್ಲಿ 9 ಪಂದ್ಯಗಳು ಡ್ರಾದಲ್ಲಿ ಮುಕ್ತಾಯಗೊಂಡರೆ ಲಿರೆನ್ 2 ಪಂದ್ಯ ಗೆದ್ದರು. ಗುಕೇಶ್ 3 ಪಂದ್ಯ ಗೆದ್ದು ಬೀಗಿದರು. ಇಂದಿನ 2 ಪಂದ್ಯಗಳನ್ನು ಬಿಳಿ ಕಾಯಲ್ಲೇ ಗೆದ್ದಿದ್ದ ಗುಕೇಶ್ ಕೊನೆ ಪಂದ್ಯದಲ್ಲಿ ಕಪ್ಪು ಕಾಯಿಗಳೊಂದಿಗೆ ಆಡಿದ ಕಾರಣ ಹೆಚ್ಚಿನ ನಿರೀಕ್ಷೆಗಳಿರಲಿಲ್ಲ. ಗುಕೇಶ್ ಡ್ರಾಕ್ಕಾಗಿ ಆಡುವ ನಿರೀಕ್ಷೆ ಇತ್ತು. ಆದರೆ ಬಿಳಿ ಕಾಯಿಗಳೊಂದಿಗೆ ನಿರ್ಣಾಯಕ ಪಂದ್ಯ ಆಡಿದ ಲಿರೆನ್ ಅದರ ಲಾಭವೆತ್ತದೆ ಕೆಟ್ಟ ನಡೆಯ ಇಟ್ಟು ಎಡವಟ್ಟು ಮಾಡಿಕೊಂಡಿದ್ದಾರೆ. ಇದರ ಲಾಭವೆತ್ತಿದ ಗುಕೇಶ್ 58ನೇ ನಡೆಯಲ್ಲಿ ಗೆಲುವು ದಾಖಲಿಸಿಕೊಂಡಿದ್ದಾರೆ. ಗುಕೇಶ್ ಕಳೆದ ಏಪ್ರಿಲ್ನಲ್ಲಿ ಕ್ಯಾಂಡಿಡೇಟ್ಸ್ ಚೆಸ್ ಟೂರ್ನಿ ಗೆದ್ದ ಅತಿ ಕಿರಿಯ ಹಾಗೂ ವಿಶ್ವ ಚಾಂಪಿಯನ್ಗೆ ಸವಾಲೊಡ್ಡುವ ಅತಿ ಕಿರಿಯ ಚಾಲೆಂಜರ್ ಕೂಡ ಎನಿಸಿದ್ದರು. ಗುಕೇಶ್ ಈ ಮುನ್ನ 3ನೇ ಮತ್ತು 11ನೇ ಸುತ್ತಿನ ಪಂದ್ಯಗಳಲ್ಲಿ ಬಿಳಿ ಕಾಯಿಯೊಂದಿಗೆ ಗೆದ್ದಿದ್ದರು. ಆದರೆ ಅವರು ಕಪ್ಪು ಕಾಯಿಯೊಂದಿಗೆ ಗೆದ್ದ ದೃಷ್ಟಾಂತ ವಿರಳವಿದ್ದ ಕಾರಣ ಕೊನೆ ಪಂದ್ಯದಲ್ಲಿ ಹೆಚ್ಚಿನ ನಿರೀಕ್ಷೆಗಳಿರಲಿಲ್ಲ. ಆದರೆ ಗುಕೇಶ್ ಎಲ್ಲರ ಲೆಕ್ಕಾಚಾರ ನಿರೀಕ್ಷೆಗಳನ್ನು ತಲೆ ಕೆಳಗಾಗಿಸಿ ಕಪ್ಪು ಬಿಳುಪಿನ 64 ಚೌಕಗಳ ಮೇಲಿನ ಹೊಸ ರಾಜನಾಗಿ ಬೀಗಿದ್ದಾರೆ. ಚದುರಂಗ ಆಟ ಹುಟ್ಟಿದ್ದು ಭಾರತದಲ್ಲೇ. ಪುರಾತನದಲ್ಲೂ ಇದರ ಉಲ್ಲೇಖಗಳಿವೆ. ಆದರೆ ಚೆಸ್ ಒಂದು ವೃತ್ತಿಪರ ಕ್ರೀಡೆಯೂ ಆಗಬಹುದು ಎಂಬುದನ್ನು ಭಾರತೀಯರಿಗೆ ತೋರಿಸಿಕೊಟ್ಟದ್ದು ವಿಶ್ವನಾಥ್ ಆನಂದ್. 1988ರಲ್ಲಿ ಅವರು ಭಾರತದ ಮೊದಲ ಗ್ರ್ಯಾಂಡ್ ಮಾಸ್ಟರ್ ಆದಾಗ ವಿಶ್ವ ಚೆಸ್ನಲ್ಲಿ 1 ಹನಿಯಷ್ಟೇ ಆಡಿದ್ದರು. ಆದರೆ ಈಗ ಭಾರತದ ಅದನ್ನು ಸಾಗರವಾಗಿ ಪರಿವರ್ತಿಸಿದೆ. ಈಗ ಅವರದೇ ಸ್ಫೂರ್ತಿಯಲ್ಲಿ ದೇಶದ 85 ಗ್ರ್ಯಾಂಡ್ ಮಾಸ್ಟರ್ಗಳು 124 ಅಂತಾರಾಷ್ಟ್ರೀಯ ಮಾಸ್ಟರ್ಗಳಿದ್ದಾರೆ. ಪೂರ್ವ ವಿಶ್ವನಾಥ್ ಆನಂದ್ ತುಂಬಿದ ಸ್ಫೂರ್ತಿಯಿಂದ ಇಂದು ಪ್ರತಿಭಾವಂತ ಚೆಸ್ ಆಟಗಾರರ ದೊಡ್ಡ ಬಲವೇ ಭಾರತಕ್ಕೆ ಸಿಕ್ಕಂತಾಗಿದೆ. ರಷ್ಯಾ ಸೇರಿ ಸೋವಿಯತ್ ಒಕ್ಕೂಟಕ್ಕೆ ಆನಂದ್ ಮೊದಲಿಗರಾಗಿ ಸೆಡ್ಡು ಹೊಡೆದಿದ್ದರೆ ಇದೀಗ ಗುಕೇಶ್ ವಿಶ್ವ ಚೆಸ್ನಲ್ಲಿ ಭಾರತದ ಪ್ರಾಬಲ್ಯವನ್ನು ಮರು ಸ್ಥಾಪಿಸಿದ್ದಾರೆ. ಕಳೆದ ವರ್ಷ ಪ್ರಜ್ಞಾನಂದ ಚೆಸ್ ವಿಶ್ವಕಪ್ ಗೆಲುವಿನ ಸನಿಹ ತಲುಪಿ ರನ್ನರ್ ಅಪ್ ಆಗಿದ್ದರೆ ಕಳೆದ ಸೆಪ್ಟೆಂಬರ್ನಲ್ಲಿ ಹಂಗೇರಿಯ ಬುಡಾಪೆಸ್ಟ್ನಲ್ಲಿ ನಡೆದ 48ನೇ ಚೆಸ್ ಒಲಿಂಪಿಯಾಡ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತದ ಪುರುಷರ ಮತ್ತು ಮಹಿಳಾ ತಂಡಗಳು ಸ್ವರ್ಣ ಪದಕ ಗೆದ್ದು ಇತಿಹಾಸವನ್ನು ಸೃಷ್ಟಿಸಿದ್ದರು. ಇದೀಗ ಗುಕೇಶ್ ವಿಶ್ವ ಕಿರೀಟ ಗೆಲ್ಲುವುದರೊಂದಿಗೆ ಭಾರತದ ಚದುರಂಗದ ಸ್ವರ್ಣಯುಗವನ್ನೇ ಸಾರಿದ್ದಾರೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಕೊಪ್ಪಳ ಟೈಮ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಮಾಡೋ ವಿಡಿಯೋ ನಿಮಗೆ ಬರುತ್ತದೆ.